ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ, ಆರಾಮಿದ್ರಿ ಅಂತ ಅನ್ಕೋತೀವಿ. ನಾವು ಆರಾಮಿದ್ದೀವಿ. ಎಲ್ಲರಿಗೂ ರೇಣು ಕುಂದಾನಗರಿ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತಿಂದ ಸಿಂಪಲ್ ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಎರಡಕ್ಕೆ ಮೊದಲ ಕಸ ಹೊಡಗಿ ಪರ್ಚುರಿಸಿ ಜಳಕನ ಮೊದಲು ಮಾಡಿ ಪೂಜೆ ಮಾಡಿದ್ನಿ. ಇಲ್ಲಿ ನೀವು ದೇವ್ರ ಮನೆ ಮೇಲೆ ನೋಡ್ತಿರ್ಬೇಕಾ ಕಾಲುಂಗ್ರ ಕಾಣಿಸ್ತದವಲ್ಲ, ನಿನ್ನೆ ಶಿವರಾತ್ರಿ ದಿನ ಕಾಲುಂಗ್ರ ಮನೆಯವರು ಹೊಸ ಕಾಲುಂಗ್ರನ ತೊಗೊಂಬಂದು ಕೊಟ್ಟಿದ್ದಾರೆ. ಅಷ್ಟು ಸಿಂಪಲ್ಲಾಗಿದ್ದಾವೆ, ಕರೆ ಚಲೋ ಇದ್ದಾವೆ. ಏನು ಮಾಡೋದು, ಇದ್ದಿದ್ರಾಗ ಜೀವನ ಸಾಗಿಸ್ಬೇಕಲ್ಲ. ನೋಡ್ರಿ ಹೆಂಗೆ ಕಾಣಿಸಕತ್ತಾವ ಕಾಲುಂಗ್ರ. ಆಮೇಲೆ ನಮ್ಮ ಮನೆಯವರು ಚಿತ್ರಾನ್ನ ಮಾಡ್ಕೊಡಂತಂದ್ರೆ ಅದಕ್ಕೆ ಚಿತ್ರಾನ್ನ ಮಾಡಿದ್ದೀನಿ. ನೈಟಿದ್ದು ಒಂದು ಸ್ವಲ್ಪ ರೈಸ್ ಉಳಿದಿತ್ತು, ಅದನ್ನೇ ಮಾಡಿಬಿಟ್ನಿ. ಅದಾದಮೇಲೆ ನನ್ನ ಮಗಳಿಗೆ ಟಿಫನ್ ಮಾಡಬೇಕಾಗಿತ್ತು. ಅದಕ್ಕೆ ಏನು ಮಾಡಲಿ ಅಂದ್ಕೊಂಡೆ. ಏನೂ ಇರಲಿಲ್ಲ ಕಾಯಿಪಲ್ಲೆಗೆ. ಅದಕ್ಕೆ ಆಲೂಗಡ್ಡೆ ಇತ್ತು, ಅಂದರೆ ಬಟಾಟಿನ ಮಾಡಿದ್ನಿ. ಆಕೆಗೆ ಒಟ್ಟು ರೊಟ್ಟಿ ಚಪಾತಿ ಹಿಂಗೆ ಟಿಫಿನ್ ಒಳಗೆ ಬೇಕಾ, ಇಲ್ಲಾಂದ್ರೆ ಆಕೆ ಮಮ್ಮಿ ನನಗೆ ಇಡ್ಲಿ ದೋಸೆ ಇಂಥದ್ದೇನು ಕೊಟ್ಟು ಕಳಿಸ್ಬೇಡ ಅಂಥೇಳಿ ಇದನ್ನು ಜಗಳ ಮಾಡ್ತಾಳು. ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡಾಕತ್ತೇನು, ಏನಿಲ್ಲ ಇದ್ದಿದ್ರೊಳಗೆ ಅದನ್ನೂ ಮಾಡಾಕತ್ತೇನು. ಏನು ಸ್ಪೆಷಲಾಗಿ ಏನಿಲ್ಲ, ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿನೂ ಇರಲಿಲ್ಲ, ಕರಿಬೇವು ಹಾಕಿದ್ದೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಮಿಕ್ಸ್ ಮಾಡ್ತೇನೆ ನೋಡ್ರಿ. ಇವಾಗ ಆಲೂಗಡ್ಡೆನ ತೊಳೆದ್ಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರ, ಆಮೇಲೆ ಉಪ್ಪು ನಿಮಗೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟು ಹಾಕಿಬಿಟ್ರಿ. ನಾನು ಕಡಿಮೆ ಹಾಕ್ತೀನಿ ಉಪ್ಪನ್ನ. ಹಾಕಿಬಿಟ್ಟು ಒಂದೆರಡು ಸಲ ಅದನ್ನು ಹೊಳಸಾಡಿ ಅದನ್ನ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ಕರ್ದ ಹಿಟ್ಟು ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಒಳಗೆ ಮಾಡಿದ್ರೆ ಸ್ವಲ್ಪ ಜಲ್ದಿ ಆಗ್ತೈತಿ, ಈಗ ಲೇಟ್ ಆದಾಗ ಎದ್ದಾಗ ಅಂಥೇಳಿ ಕುಕ್ಕರ್ನಾಗ ಮಾಡಾಕತ್ತೀನಿ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಬೋದು. ನಮಗೆ ಸ್ವಲ್ಪ ಕಡಿಮೆನ ನೀರು ಹಾಕಿದರೆ ಚಲೋ. ಸ್ವಲ್ಪ ಸಾಂಬಾರು ಥರ ಬೇಕಾಗಿತ್ತಂದ್ರೆ ನಾವು ಜಾಸ್ತಿ ನೀರು ಹಾಕ್ಬೋದು. ಆಮೇಲೆ ಈ ಕಡೆ ಒಂದು ಕಡೆ ಪಲ್ಯ ಶುರು ಆಯಿತು, ಇನ್ನೊಂದು ಕಡೆ ನಾನು ರೊಟ್ಟಿ ಮಾಡ್ತಿದ್ನಿ. ನನ್ನ ಮಗಳದ್ದು ಒಂದು ದೊಡ್ಡ ಸ್ಟ್ರೈಕ್ ಆಗಿಬಿಟ್ಟಿತ್ತು ಮನೆ ಒಳಗೆ. ಒಟ್ಟು ರೊಟ್ಟಿ ಚಪಾತಿ ರಾತ್ರಿ 12 ಆದರೂ ಬಿಡೋದಿಲ್ಲ. ಆಕೆಗೆ ನಾನು ಒಂದು ರೊಟ್ಟಿ ಆದರೂ ಮಾಡೋಕ್ಕಬೇಕು, ಇಲ್ಲಾಂದ್ರೆ ಚಪಾತಿ ಆದರೂ ಮಾಡೋಕ್ಕಬೇಕು. ಆಕೆ ಮಾಡಲಿಲ್ಲ ಅಂದ್ರೆ ಅನ್ನ ಅಂತೂ ಉಣ್ಣೋದಿಲ್ಲ. ಎಷ್ಟೊತ್ತಾದರೂ ನಾವು ಎದ್ದುಬಿಟ್ಟು ರೊಟ್ಟಿ ಮಾಡೇ ಕೊಡಬೇಕಾಗಿ. ನೋಡಿ ಹಿಂಗೆ ರೊಟ್ಟಿ ಆಗಿಬಿಟ್ಟವು. ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮನೆ ಕ್ಲೀನ್ ಮಾಡಿದ್ನಿ. ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ನಾವೇನು ವಿಶೇಷ ಪಾತ್ರೆ ಗೀತ್ರೆ ಏನು ಅನ್ನೋದಿಲ್ಲ, ಬಾಂಡೆ ಅಂತ ಕರಿತೀವಿ ನಾವು ಬೆಳಗೋದವರೆಲ್ಲ. ಆಮೇಲೆ ನೆಲ ಒರೆಸಿದ್ನಿ, ಪರ್ಚಿ ಒರೆಸಿದ್ನಿ. ಇಲ್ಲಿ ನೋಡ್ರಿ ಆಟಿಗೆ ಸಾಮಾನು ಕಾಣಿಸತ್ತವಲ್ಲ, ಎಷ್ಟು ಸರಿ ತೆಗಿಲಿ ಅಂಥೇಳಿ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಅವನ್ನ. ಎಷ್ಟು ಸಲ ನಾನು ಬುಟ್ಟಿ ಒಳಗೆ ತುಂಬಿಡ್ಲಿ, ಬಾಕ್ಸ್ನಾಗ ಹಾಕಿಡ್ಲಿ, ನನ್ನ ಮಕ್ಕಳು ಮಾತ್ರ ಹಂಗೆ ಚೆಲ್ತಾರೆ ತೆಗ್ದ. ಇಲ್ಲಿ ನೋಡ್ರಿ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ. ನನ್ನ ಮಕ್ಕಳು ಹೇಳೋತನ ಮಾತ್ರ ಮನೆ ಕ್ಲೀನಾಗಿರ್ತೈತಿ, ಆಮೇಲಂತೂ ನಮ್ಮ ಮನೆ ನೋಡೋ ಹಂಗಿರಂಗಿಲ್ಲ. ಆಮೇಲೆ ಬಟ್ಟೆ ತೊಳೆದಿದ್ದೀನಿ, ಬಿಸಿಲಿಗೆ ಒಣ ಹಾಕಿದೆ ನೋಡ್ರಿ. ಆಲ್ಮೋಸ್ಟ್ ಬಟ್ಟೆ ಎಲ್ಲ ಒಣಗಿಬಿಟ್ಟಿದ್ದಾವೆ. ಇದು ಇವತ್ತಿನ ಸಿಂಪಲ್ ಲಾಗ್ ಆಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬರ್ತಾವೆ. ಅದ್ರ ಜೊತೆಗೆ ಏನಾದರೂ ವಿಡಿಯೋಸ್ನಲ್ಲಿ ತಪ್ಪಾಗಿದ್ದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವ ರೀತಿ ಲಾಗ್ಸ್ ಬೇಕಲ್ಲ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತೀವಿ ನಾವು. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್. ಬಾಯ್.